A very good morning to my dear viewers. Welcome to my YouTube channel. This is Arun Giredi here. In today's class, I would like to discuss the next part of auditing, classification of auditing on the basis of independence. This is second part, classification of audit on the basis of independence. ಸ್ವತಂತ್ರತೆಯ ಆಧಾರದ ಮೇಲೆ ನಾವು ಲೆಕ್ಕ ಪರಿಶೋಧನೆಯನ್ನು ವಿಭಾಗ ಮಾಡಬಹುದು ಅಂತ. ಸೊ ಯಾವ ರೀತಿ ನಾವು ಸ್ವತಂತ್ರತೆಯ ಆಧಾರದ ಮೇಲೆ ಲೆಕ್ಕ ಪರಿಶೋಧನೆಯನ್ನು ವಿಭಾಗ ಮಾಡ್ಬೋದು ಅಂದ್ರೆ ದೇರ್ ಆರ್ ಮೇನ್ಲಿ ಟೂ ವೇಸ್ ಟು ಡಿವೈಡ್ ಇಟ್. One is called as a external audit, or you can say independent audit. Another one is called as a internal audit. ಸೊ ಮೊದಲನೇದು ಯಾವುದಪ್ಪ ಅಂದ್ರೆ ಸ್ವತಂತ್ರತೆಯ ಆಧಾರದ ಮೇಲೆ ಬಾಹ್ಯ ಲೆಕ್ಕ ಪರಿಶೋಧನೆ ಅಥವಾ ಸ್ವತಂತ್ರ ಲೆಕ್ಕ ಪರಿಶೋಧನೆ ಅಂತ ಕರಿತೀವಿ. ಎರಡನೇದು ಆಂತರಿಕ ಲೆಕ್ಕ ಪರಿಶೋಧನೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ those two, external audit and second one is called internal audit. This is a very important question. ಓಕೆ, ಇವೆರಡು ಬಹಳ ಮುಖ್ಯ, ಇಂಟರ್ನಲ್ ಆಡಿಟ್ ಮತ್ತು ಎಕ್ಸ್ಟರ್ನಲ್ ಆಡಿಟ್. ಸೊ ಡೀಟೇಲ್ ಆಗಿ ನೋಡೋಣ. ಎಕ್ಸ್ಟರ್ನಲ್ ಆಡಿಟ್ ಅಂದರೆ ಏನು? ಫಸ್ಟ್, ಎಕ್ಸ್ಟರ್ನಲ್ ಆಡಿಟ್ ಮೀನ್ಸ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಇಂಡಿಪೆಂಡೆಂಟ್ ಆಡಿಟ್. ಫಸ್ಟ್ ಏನೇನು ಬಿಟ್ಕೋಬೇಕ್ರಿ, ಎಕ್ಸ್ಟರ್ನಲ್ ಆಡಿಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಇಂಡಿಪೆಂಡೆಂಟ್ ಆಡಿಟ್ ಅಂತ ನಾವಲ್ಲಿ ಹೇಳ್ತೀವಿ. ಆ್ಯಂಡ್ ಇಟ್ ರೆಫರ್ಸ್ ಟು ದ ಆಡಿಟ್ ಆಫ್ ಅ ಬಿಸ್ನೆಸ್ ಕನ್ಸರ್ನ್ ಅಂಡರ್ಟೇಕನ್ ಇಂಡಿಪೆಂಡೆಂಟ್ಲಿ by the professional qualified person. External audit is a audit conducted by the independent person and who is a professional in nature and who is a well qualified ಅಂತ ನಾವಲ್ಲಿ ಕರಿತೀವಿ. ಅಂದರೆ ಯಾವ ವ್ಯಕ್ತಿ ಸ್ವತಂತ್ರ ಆಗಿರ್ತಾನೆ, ಯಾವ ವ್ಯಕ್ತಿ ಬಾಹ್ಯ ವ್ಯಕ್ತಿ ಆಗಿರ್ತಾನೆ, ಸೊ ಯಾವ ವ್ಯಕ್ತಿ ಅರ್ಹತೆಯನ್ನು ಹೊಂದಿರ್ತಾನೆ, ಸೊ ಅರ್ಹತೆಯನ್ನು ಹೊಂದಿದ ವ್ಯಕ್ತಿಯು ಲೆಕ್ಕ ಪರಿಶೋಧನೆಯನ್ನು ಮಾಡುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಬಾಹ್ಯ ಲೆಕ್ಕ ಪರಿಶೋಧನೆ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ದ ಆಡಿಟರ್ ಈಸ್ ಕ್ವೈಟ್ ಇಂಡಿಪೆಂಡೆಂಟ್ ಆಫ್ ಅ ಬಿಸ್ನೆಸ್ ಕನ್ಸರ್ನ್ ಟು ಹೂಮ್ ಅಪಾಯಿಂಟ್ಮೆಂಟ್ ಆಫ್ ಆಡಿಟ್ ಟೇಕ್ಸ್ ಪ್ಲೇಸ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಸಚ್ ಆಡಿಟ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ಇಂಡಿಪೆಂಡೆಂಟ್ ಪಾರ್ಟೀಸ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಸ್ವತಂತ್ರವನ್ನು ಹೊಂದಿದಂತಹ ವ್ಯಕ್ತಿಯ ಮುಖಾಂತರ ನಾವೇನು ಮಾಡ್ಬೋದು ರೀ, ಲೆಕ್ಕ ಪರಿಶೋಧನೆಯನ್ನು ಮಾಡ್ಬೋದು. ಸೊ ಎಕ್ಸ್ಟರ್ನಲ್ ಆಡಿಟ್ ಅಂದರೆ ಏನು ನೆನ್ಪಿಟ್ಕೋಬೇಕು? ಸೊ ದ ಆಡಿಟ್ ಆಫ್ ಅ ಎಕ್ಸ್ಟರ್ನಲ್ ಪಾರ್ಟೀಸ್ ಆ್ಯಂಡ್ ಹೂ ಈಸ್ ಎ ಕ್ವಾಲಿಫೈಡ್ ಇನ್ ನೇಚರ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಯಾವ ವ್ಯಕ್ತಿ ಸ್ವತಂತ್ರ ಆಗಿರ್ತಾನೆ, ಯಾವ ವ್ಯಕ್ತಿ ಬಾಹ್ಯ ವ್ಯಕ್ತಿ ಆಗಿರ್ತಾನೆ, ಸೊ ಬಾಹ್ಯ ವ್ಯಕ್ತಿಯಿಂದ ನಿರ್ವಹಿಸಲ್ಪಟ್ಟಿರ್ತಕ್ಕಂತಹ ಲೆಕ್ಕ ಪರಿಶೋಧನೆಯನ್ನು ನಾವೇನಂತ ಕರಿತೀವಿ, ಎಕ್ಸ್ಟರ್ನಲ್ ಆಡಿಟ್ ಅಂತ ಕರಿತೀವಿ. ಸೊ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಇಂಡಿಪೆಂಡೆಂಟ್ ಆರ್ ಎಕ್ಸ್ಟರ್ನಲ್ ಆಡಿಟ್ ಈಸ್ such the auditor has to express the opinion on the report about the truth and fairness of a financial statement. Please understand the word. In case of an external audit, so the auditor should not make any bias. He should be very clear, concise about his report. Now why he should make any clear and concise about his report? He should always concentrate on truth and fairness of a accounts about the financial statement. If the truth and fairness came, so who is benefited? Obviously the shareholder is benefited. ಸೊ ನಿಜಾಂಶ ಮತ್ತು ಏನಂತ ಯೋಗ್ಯವಾಗಿರುವಿಕೆ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಅವರು ಕಾನ್ಸಂಟ್ರೇಷನ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಎಕ್ಸ್ಟರ್ನಲ್ ಆಡಿಟರ್ ಏನು ಮಾಡ್ತಾನೆ ಅಂದ್ರೆ ದ ಆಡಿಟ್ ಟೇಕ್ಸ್ ಪ್ಲೇಸ್ ವಿತ್ ಟ್ರೂತ್ ಆ್ಯಂಡ್ ಫೇರ್ನೆಸ್ ಅಂತ, ನಿಜಾಂಶದ ಮೂಲಕ ಅವ ಏನು ಮಾಡ್ತಾನೆ, ಲೆಕ್ಕ ಪರಿಶೋಧನೆಯನ್ನು ಮಾಡ್ತಾನೆ ಅಂತ ಹೇಳ್ತೀವಿ ನಾವು. ಆ್ಯಂಡ್ ಸಚ್ ಆಡಿಟರ್ ಈಸ್ ರಿಪೋರ್ಟೆಡ್ ಟು ಮ್ಯಾನೇಜ್ಮೆಂಟ್ ಆಫ್ ಅ ಕನ್ಸರ್ನ್ ವೆದರ್ ದ ಬುಕ್ಸ್ ಆಫ್ ಅಕೌಂಟ್ ಹ್ಯಾಸ್ ಬಿನ್ ಮೇಂಟೈನ್ according to law or not anta. So external auditor has to submit all the document to the management by after verifying the financial statement anta navalli helbodu. And the financial statement gives always the real information and which is useful to the management for decision making anta. So external audit is a audit where it is takes place by the independent party which is takes place by the independent party to know the truth and fairness of a accounts anta navalli helbodu. So it is about the classification of audit. ಅದರಲ್ಲಿ ಮೊದಲೇದು ಯಾವುದಪ್ಪ ಅಂದರೆ ಎಕ್ಸ್ಟರ್ನಲ್ ಆಡಿಟ್ ಇದು. ಓಕೆ, ಸೊ ಎಕ್ಸ್ಟರ್ನಲ್ ಆಡಿಟ್ ಬಗ್ಗೆ ನೋಡಿದ್ದೀವಿ. ಸೊ ಇನ್ ನೆಕ್ಸ್ಟ್ ವಿಡಿಯೋ ವಿಲ್ ಡಿಸ್ಕಸ್ ಅಬೌಟ್ ದ ಇಂಟರ್ನಲ್ ಆಡಿಟ್ ಬಗ್ಗೆ ಒಂದು ಸ್ವಲ್ಪ ನೋಡಿಬಿಡೋಣ. ಆಮೇಲೆ ಡಿಫ್ರೆನ್ಸ್ ಡಿಟೇಲ್ ಆಗಿ ನೋಡೋಕೆ ಬರುತ್ತೆ. ಆಮೇಲೆ ಇಂಟರ್ನಲ್ ಆಡಿಟ್ ಮೀನಿಂಗ್ ಅಷ್ಟೇ ನೋಡೋಣ. ಇಂಟರ್ನಲ್ ಆಡಿಟ್ ಈಸ್ ಅ ಆಡಿಟ್ ಆಫ್ ಅ ಅಕೌಂಟಿಂಗ್, ಫೈನಾನ್ಷಿಯಲ್ ಆ್ಯಂಡ್ ಅದರ್ ಆಪರೇಷನ್ ಆಫ್ ಅ ಬಿಸ್ನೆಸ್ ವಿಚ್ ಈಸ್ ಕ್ಯಾರಿ ಔಟ್ ಬೈ ದ ಓನ್ ಸ್ಟಾಫ್ ಸ್ಪೆಷಲಿ ಅಪಾಯಿಂಟೆಡ್ ಫಾರ್ ದಿಸ್ ಪರ್ಪಸ್ ಅಂತ. ಅಂದರೆ ಇಂಟರ್ನಲ್ ಆಡಿಟ್ ಮೀನ್ಸ್ ದ ಆಡಿಟ್ ಟೇಕ್ಸ್ ಪ್ಲೇಸ್ ಬೈ ದ ಇಂಟರ್ನಲ್ ಎಂಪ್ಲಾಯೀಸ್ ಆಫ್ ಅ ಆರ್ಗನೈಜೇಷನ್.
So that employee is not related to outsider. He may be a staff of the business, he may be a staff of a company. ಸೊ ಅಂದರೆ ಏನು ರೀ, ಏನು ಹೇಳ್ಬೋದು ಅಂದರೆ ಇಂಟರ್ನಲ್ ಆಡಿಟ್ ಆ ಥರ ಆಡಿಟ್ ಆಫ್ ಅ ಇಂಟರ್ನಲ್ ಪಾರ್ಟಿ, ಆಂತರಿಕ ವ್ಯಕ್ತಿಯಿಂದ ನಿರ್ವಹಿಸಲ್ಪಟ್ಟಿರ್ತಕ್ಕಂಥ ಲೆಕ್ಕ ಪರಿಶೋಧನೆ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಇಂಟರ್ನಲ್ ಆಡಿಟ್ ಈಸ್ ಆಲ್ವೇಸ್ ಕಂಟಿನ್ಯೂಯಸ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಇನ್ ನೇಚರ್ ವಿಚ್ ಈಸ್ ಕ್ಯಾರಿ ಫಾರ್ವರ್ಡ್ ಬೈ ದ ಸ್ಟಾಫ್ ಮೆಂಬರ್ ಅಂತ ನಾವಲ್ಲಿ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಪ್ರೊಟೆಕ್ಟ್ ಆ್ಯಂಡ್ ದ ಕನ್ಸ್ಟ್ರಕ್ಟಿವ್ ಇನ್ ನೇಚರ್ ಅಂತ ನಾವಲ್ಲಿ ಹೇಳ್ಬೋದು. ಇಂಟರ್ನಲ್ ಆಡಿಟ್ ಯಾರಿಂದ ನಡೀತೈತಿ ಅಂದಾಗ ಏನು ನೆನ್ಪಿಟ್ಕೋಬೇಕು ರೀ, ಇಂಟರ್ನಲ್ ಪಾರ್ಟೀಸಿಂದ, ಇಂಟರ್ನಲ್ ಸ್ಟಾಫ್ನಿಂದ ನಡೆಯುತ್ತೆ. ಆಮೇಲೆ ವಿಚ್ ಈಸ್ ಆಲ್ವೇಸ್ ರೆಗ್ಯುಲರ್ ಇನ್ ನೇಚರ್. ವೈ ದ ಇಂಟರ್ನಲ್ ಆಡಿಟ್ ಈಸ್ ಆಲ್ವೇಸ್ ರೆಗ್ಯುಲರ್ ಇನ್ ನೇಚರ್? ಬಿಕಾಸ್ ದ ಟ್ರಾನ್ಸಾಕ್ಷನ್ ಹ್ಯಾಸ್ ಟು ಮೇಂಟೈನ್ ವೆರಿ ಕ್ಲಿಯರ್ಲಿ, very concisely. So that's what always the internal audit is continuous in nature ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಇಂಟರ್ನಲ್ ಆಡಿಟರ್ ನೇಚರ್ ಈಸ್ ಆಲ್ವೇಸ್ ಪರ್ಮನೆಂಟ್ ಇನ್ ನೇಚರ್ because the employee is always there with the company, so that he is a responsible person to detect the fraud and error. So internal audit is helpful to give the real information of a ಅಕೌಂಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಆಂತರಿಕ ಲೆಕ್ಕ ಪರಿಶೋಧನೆ ಯಾವಾಗಲೂ ನಿರಂತರವಾಗಿರುತ್ತೆ, ಯಾಕೆಂದರೆ ಅದನ್ನ ನಿರ್ವಹಿಸ್ತಕ್ಕಂಥ ವ್ಯಕ್ತಿ ಆಂತರಿಕ ಉದ್ಯೋಗಿ ಆಗಿರೋದ್ರಿಂದ ಅವನು ಲೆಕ್ಕ ಪರಿಶೋಧನೆಯನ್ನು ನಿರಂತರವಾಗಿ ಮಾಡ್ತಾನೆ, ಯಾವುದೇ ತೊಂದರೆ ಇರಲಾರ್ದ ಹಾಗೆ ಮಾಡ್ತಾನೆ. ಆಮೇಲೆ ತಪ್ಪು ಮತ್ತು ಮೋಸವನ್ನು ಸುಲಭವಾಗಿ ಕಂಡುಹಿಡಿಬೋದು. ಸೊ ದ್ಯಾಟ್ ವೇರ್ ದ ಮಿಸ್ಟೇಕ್ಸ್ ಹ್ಯಾಪನ್ ವಿ ಕ್ಯಾನ್ ಈಸಿಲಿ ಕ್ಲಾರಿಫೈ ಇಟ್. ಯಾಕಂದರೆ ಒನ್ಸ್ ದ ಎಕ್ಸ್ಟರ್ನಲ್ ಆಡಿಟ್ ಟೇಕ್ಸ್ ಪ್ಲೇಸ್ ವಿ ಶುಡ್ ನಾಟ್ ಮೇಕ್ ಎನಿ ಫ್ರಾಡ್. ಹಾಗಾಗಿ ಕಂಟಿನ್ಯೂಯಸ್ ಆಗಿ ಇರ್ತಕ್ಕಂಥ ಆಡಿಟ್ಗೆ ನಾವೇನಂತ ಕರಿತೀವಿ, ಇಂಟರ್ನಲ್ ಆಡಿಟ್ ಅಂತ ಕರಿತೀವಿ. ಸೊ ಇಂಟರ್ನಲ್ ಆಡಿಟ್ ಮುಖಾಂತರ ನಾವೇನು ತಿಳ್ಕೊಬೋದು ಅಂದರೆ, ಇಟ್ ಈಸ್ ವೆರಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದ ಟ್ರಾನ್ಸಾಕ್ಷನ್ಸ್ ಆರ್ ಮೋರ್, ಸೊ ದ್ಯಾಟ್ ದ ಫರ್ಮ್ ಈಸ್ ಮೇಂಟೈನಿಂಗ್ ದ ಇಂಟರ್ನಲ್ ಆಡಿಟ್. So the scope, aim and objective of an internal audit is slightly one has to connect with another department ಅಂತ ನಾವಲ್ಲಿ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಅ ನೇಚರ್ ಆಫ್ ಬಿಸ್ನೆಸ್ ಆ್ಯಸ್ ವೆಲ್ ಅಂತ. ಅಂದ್ರೆ ವ್ಯವಹಾರದ ಸ್ವರೂಪವನ್ನು, ವ್ಯವಹಾರದ ಗುರಿಯನ್ನು ಅಥವಾ ವ್ಯವಹಾರದ ಉದ್ದೇಶವನ್ನು ಇದು ಸೂಚಿಸುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಇಂಟರ್ನಲ್ ಆಡಿಟ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ವಿತ್ ದ ಮ್ಯಾನೇಜರಿಯಲ್ ಫಂಕ್ಷನ್ಸ್ ದ್ಯಾನ್ ಅಕೌಂಟಿಂಗ್ ಡ್ಯೂಟೀಸ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಇಂಟರ್ನಲ್ ಆಡಿಟ್ ಯಾವಾಗಲೂ ಅಕೌಂಟಿಂಗ್ ಡೀಟೇಲ್ಸನ್ನು ಏನು ಮಾಡುತ್ತೆ, ಅಕೌಂಟಿಂಗ್ ಡ್ಯೂಟಿನ ಹೇಳುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದ ಇಂಟರ್ನಲ್ ಆಡಿಟ್ ಈಸ್ ಆ್ಯಕ್ಚುಲಿ ನಾಟ್ ಕಂಪಲ್ಸರಿ ಇನ್ ನೇಚರ್ ಬಿಕಾಸ್ ಇಟ್ ಈಸ್ ಮೇಡ್ ಬೈ ಓನ್ಲಿ firm. Please understand the word. Internal audit is not so compulsory because the firm want to know what is the transaction, because the transactions are more in nature. So that's what they regularly want to check their books of account. That's why the internal audit has been conducted. ನೋಡಿ, ಆಂತರಿಕ ಲೆಕ್ಕ ಪರಿಶೋಧನೆಯು ಏನು ಕಡ್ಡಾಯ ಇರೋಂಗಿಲ್ಲ, ಯಾಕೆಂದರೆ ಸಂಸ್ಥೆಯು ತನ್ನ ವ್ಯವಹಾರವನ್ನು ತಿಳಿದುಕೊಳ್ಳುವ ಸಲುವಾಗಿ ಅದು ನಿರಂತರವಾಗಿ ಏನು ಮಾಡುತ್ತೆ ರೀ, ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಮಾಡುತ್ತೆ. ಆಮೇಲೆ ಇದು ಕಡ್ಡಾಯ ಇರೋಂಗಿಲ್ಲ, ಆಮೇಲೆ ಎಲ್ಲರಿಗೂ ಇದು ಉಪಯೋಗ ಆಗಂಗಿಲ್ಲ. ಇಟ್ ಈಸ್ ನಾಟ್ ಯೂಸ್ಫುಲ್ ಟು ಸ್ಮಾಲ್ ಫರ್ಮ್. ಫಾರ್ ಎಕ್ಸಾಂಪಲ್, ದ ಟ್ರಾನ್ಸಾಕ್ಷನ್ಸ್ ಆರ್ ವೆರಿ ಲೆಸ್, ಸೊ ಯು ನೀಡ್ ನಾಟ್ ಗೋ ಫಾರ್ ಕಂಟಿನ್ಯೂಯಸ್ ಆಡಿಟ್, isn't it? Once you make the audit at the year end, that is enough. But sometimes what happen, if the corporation is very large size, the transactions is more, the staff members are more, so that's if there is a chance of overlapping, for under that circumstances such audit is necessary ಅಂತ ನಾವಲ್ಲಿ ಹೇಳ್ಬೋದು. ಯಾಕೆಂದರೆ ಈಗ ನೋಡ್ರಿ ಹೆಂಗಾಗುತ್ತೆ ಅಂದ್ರೆ, ನಿಮ್ಮ ಉದ್ದಿಮೆ ಒಂದು ವೇಳೆ ಸಣ್ಣ ಪ್ರಮಾಣದಲ್ಲಿ ಇದ್ದರೆ ನಿಮ್ಗೆ ಪ್ರಶ್ನೆನೇ ಬರೋಂಗಿಲ್ಲ. ಯಾಕಂದರೆ ವ್ಯವಹಾರ ವರ್ಷದ ಕೊನೆಗೆ ಮಾಡ್ತಿರ್ತೀರಿ ನೀವು ಟ್ರಾನ್ಸಾಕ್ಷನ್ನ, ಸೊ ಅಲ್ಲಿ ಏನೂ ಸಮಸ್ಯೆ ಬರೋಂಗಿಲ್ಲ. ಒಂದು ವೇಳೆ ನಿಮ್ಮ ವ್ಯವಹಾರವು ಬೃಹತ್ ಪ್ರಮಾಣದಲ್ಲಿದ್ದಾಗ ನಿಮ್ಮದು ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಇರ್ತವೆ. ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಇರೋದ್ರಿಂದ ನೀವು ಮೇಂಟೈನ್ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನೀವೇನು ಹೇಳ್ಬೋದು ಅಂದ್ರೆ, ವೆನ್ ದ ಟ್ರಾನ್ಸಾಕ್ಷನ್ಸ್ ಈಸ್ ಮೋರ್, ಇಟ್ ಈಸ್ ಬೆಟರ್ ಟು ಗೋ ಫಾರ್ ಇಂಟರ್ನಲ್ ಆಡಿಟ್. ಹಾಗಾಗಿ ಯಾವಾಗಲೂ ಇಂಟರ್ನಲ್ ಆಡಿಟನ್ನು ಲಾರ್ಜ್ ಸ್ಕೇಲ್ ಕಂಪ್ನಿದವ್ರು ಮಾಡ್ತಾರೆ. ಆಮೇಲೆ ಇಟ್ ಈಸ್ ಆಲ್ವೇಸ್ ದ ಮ್ಯಾನೇಜ್ಮೆಂಟ್ ಪಾಲಿಸಿ ಟು ಅಪಾಯಿಂಟ್ ದ ಇಂಟರ್ನಲ್ ಆಡಿಟರ್. ವೈ ಇಟ್ ಈಸ್ ಆಲ್ವೇಸ್ ದ ಮ್ಯಾನೇಜ್ಮೆಂಟ್ ಪಾಲಿಸಿ ಟು ಅಪಾಯಿಂಟ್ ದ ಇಂಟರ್ನಲ್ ಆಡಿಟರ್? ಇನ್ ಸಿಂಪಲ್ ವರ್ಡ್, ಫಾರ್ ಸ್ಮೂತ್ ಫ್ಲೋ ಆಫ್ ಆರ್ಗನೈಜೇಷನ್ ಇಂಟರ್ನಲ್ ಆಡಿಟ್ ಈಸ್ ವೆರಿ ಮಚ್ ನೆಸೆಸರಿ ಅಂತ ನಾವಲ್ಲಿ ಹೇಳ್ಬೋದು. ನೋಡಿರಿ, ಹಂಗಂದ್ರೆ ನಿಮ್ಮ ಸಂಸ್ಥೆಯು ಸ್ಪಷ್ಟವಾಗಿ, ನಿಖರವಾಗಿ, ಚೆನ್ನಾಗಿ ನಡೀಬೇಕಾಗಿತ್ತು ಅಂದ್ರೆ ನೀವು ಯಾವ ಲೆಕ್ಕ ಪರಿಶೋಧನೆಯನ್ನು ಮಾಡಬೇಕು ರೀ? ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಮಾಡಬೇಕು. ಫಾರ್ ಸ್ಮೂತ್ ಫ್ಲೋ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ ದ ಇಂಟರ್ನಲ್ ಆಡಿಟ್ ಈಸ್ ನೆಸೆಸರಿ ಅಂತ ನಾವಲ್ಲಿ ಹೇಳ್ತೀವಿ. ಯಾಕೆ ಸ್ಮೂತ್ ಫ್ಲೋ ಅಂತ ಹೇಳ್ತಾರೆ ಅಂದ್ರೆ, ಅವ್ರು ಇನ್ ಸಿಂಪಲ್ ರೀಸನ್, ಇಫ್ ಯು ಗೋ ಫಾರ್ ಅ ಇಂಟರ್ನಲ್ ಆಡಿಟ್, ಯು ಶುಡ್ ನಾಟ್
make any harm, isn't it? ಆಮೇಲೆ ಇಂಟರ್ನಲ್ ಆಡಿಟರ್ ಹ್ಯಾಸ್ ಟು ಚೆಕ್ ದ ಬುಕ್ಸ್ ಆಫ್ ಅಕೌಂಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಕಂಟಿನ್ಯೂಸ್ಲಿ ಆ್ಯಂಡ್ ಹಿ ಟೇಕ್ ಸಮ್ ಸಜೆಷನ್ ಟು ರೆಕ್ಟಿಫೈ ಇಟ್. ಡೇ ಟು ಡೇ ಟ್ರಾನ್ಸಾಕ್ಷನ್ ಇರೋದ್ರಿಂದ ರೆಕ್ಟಿಫಿಕೇಷನ್ ಬರುತ್ತೆ, ಆಮೇಲೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬರೋಂಗಿಲ್ಲ. ಸೊ ಇನ್ ಟುಡೇಸ್ ಕ್ಲಾಸ್ we would briefly discuss about some meaning of internal and external audit. So the meaning of internal and external audit in the sense, external audit means the audit conducted by the outsiders, that is external audit. Internal audit means the audit is conducted by insiders or internal employees. Okay, in detail we will discuss in next video about the objective of internal audit, features of internal audit, and the difference between internal and external audit. That will be discussed in next class.